ಇಲ್ಲಿ ಬೌಲ್ ತೊಗೊಂಡಿದ್ದೀನಿ. ಇವಾಗ ಬೌಲಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಈ ಸರಿ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಸಾರಿ ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಒಂದ್ಸರಿ ಮಾಡಿಕೊಂಡ್ರೆ ನಿಮಗೆ ಅದು ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಒಂದು ಹೊಡೆದಿಲ್ಲ ಮೊಟ್ಟೆ, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ಇವತ್ತು ಒಂಚೂರು ಮೊಟ್ಟೆ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊಟ್ಟೆ ಗ್ರೇವಿ ಅಂದರೂ ಆಯಿತು, ಮೊಟ್ಟೆ ಸಾರು ಅಂದರೂ ಆಯಿತು. ನೋಡಿ, ಒಂದು ಡಜನ್ ತೊಗೊಂಡಿದ್ದೀನಿ. ಇದೀಗ ನೆಕ್ಸ್ಟು ಇಲ್ಲ ನಾನೊಂದು ಪಾನ್ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣಂತೆ. ವೀಕ್ಷಕರೇ, ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ, ಒಂಚೂರು ಮಸಾಲೆ ಹುರ್ಕೊಳ್ಳೋಣ ಇದಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಸೇರಿಸಾದ್ಮೇಲೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಸೇರಿಸ್ತೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ನಾನು ಇದನ್ನು ಈ ಕಡೆ ಸೇರಿಸ್ತೀನಿ. ಇದೊಂದು ಸ್ವಲ್ಪ ನಾನು ಒಂದು ಫ್ರೈ ಮಾಡ್ಕೊತೀನಿ. ಇದು ಲವಂಗ ಘಮ ಬರಬೇಕು, ಚಕ್ಕೆ ಲವಂಗದ್ದು, ಅಲ್ಲಿವರೆಗೂ ಸ್ವಲ್ಪ ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇದು ಸಿಡಿಯುತ್ತೆ, ಲವಂಗ ಸಿಡಿದಾಗ ಅದು ಘಮ ಬರುತ್ತೆ ಚೆನ್ನಾಗಿ, ಆವಾಗ ಒಳ್ಳೆ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ನೋಡಿ, ಸಿಡಿತಾ ಇದೆ. ಈ ಟೈಮಲ್ಲಿ ನಾನು 2 ಈರುಳ್ಳಿ ಇಟ್ಕೊಂಡಿದ್ದೀನಿ, ನಾನು ಇದಕ್ಕೆ ಸೇರಿಸ್ತೀನಿ. ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಗಡ್ಡೆ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸೇರಿಸ್ತೀನಿ. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾನು ಇದನ್ನು ಸೇರಿಸ್ತೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮೊಟ್ಟೆ ಸಾರಿಗೆ, ಹಂಗಾಗಿ ಅಷ್ಟೇ. ಈ ಥರ ಒಂದ್ಸರಿ ಮೊಟ್ಟೆ ಸಾರು ಸುಮಾರು ಥರ ಮಾಡ್ಕೊಬೋದು. ಹಸಿ ಮಸಾಲೆ ಹಾಕಿ ಮಾಡ್ಬೋದು, ಈ ಥರ ಮಾಡ್ಕೊಬೋದು, ಮತ್ತು ಗ್ರೇವಿ ಮಾಡ್ಕೊಬೋದು, ಮೊಟ್ಟೆ ಪಲ್ಯ ಮಾಡ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮೊಟ್ಟೆನಲ್ಲೇ ಸುಮಾರು ವೆರೈಟೀಸ್ ಇದೆ. ಅದರಲ್ಲಿ ನಾನು ಇವತ್ತು ಮೊಟ್ಟೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊಟ್ಟೆ ಸಾರು ಮೀನ್ಸ್ ಮೊಟ್ಟೆ ಗ್ರೇವಿನೇ, ಸ್ವಲ್ಪ ತೆಳ್ಳು ಮಾಡ್ಕೊಳ್ಳಲ್ಲ, ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಣ್ಣು ಸೇರಿಸ್ತೀನಿ. ಇದ್ರ ಜೊತೆಗೆ ಅದನ್ನು ಫ್ರೈ ಆಗುತ್ತೆ. ಒಂದು 2-3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು, ನನ್ನ ಅಳತೆಗೆ ಇಷ್ಟನ್ನು ಇಲ್ಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಈಗ ಇದು ಸ್ವಲ್ಪ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಈ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ರೆ ಆಯಿತು, ಇಲ್ಲ ಹಂಗೆ ರುಬ್ಬಕ್ಕೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನು ಈ ಮಸಾಲೆ ಹಾಕಿದ್ನಲ್ಲ, ಹಾಗಾಗಿ ಇದನ್ನು ಇಲ್ಲಿ ಹಾಕಿ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ರುಬ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸಿ ರುಬ್ಕೊಳ್ಳೋಣ ಅಂತ ಮಿಕ್ಸರ್ ರುಬ್ಬಿಟ್ಟು. ವೀಕ್ಷಕರೇ, ನಾನೊಂದು ಅಗಲ ಇರೋ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಸೇರಿಸ್ತೀನಿ. ಈಗ ಅಗಲ ಇದ್ದಾಗ ಮೊಟ್ಟೆ ಸಾರಿಗೆ ಚೆನ್ನಾಗಾಗುತ್ತೆ, ಏಕೆಂದರೆ ಗುಂಡು ಪಾತ್ರೆ ಇದ್ದರೆ ಮೊಟ್ಟೆ ಹಾಕಿದಾಗ ಕಲಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಅಗಲ ಇರೋವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಿಂಗೆ ಸೀಳಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನೋಡಿ, ಇವಾಗ ಒಂಚೂರು ಬಿಸಿಯಾಗಿದೆ ಎಣ್ಣೆ. ನಾನು ಇವಾಗ ಈರುಳ್ಳಿ ಸೇರಿಸ್ತೀನಿ. ಸ್ವಲ್ಪ ಇದೊಂದು ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ. ಆವಾಗ ಏನು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕಿ
ನಾವು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಫ್ರೈ ಆಗಿದೆ, ಇನ್ನೊಂದ್ಸರಿ ಎಣ್ಣೆಯಲ್ಲಿ ಅದನ್ನು ರುಬ್ಬಿರೋದೆ ಅಂತೆಲ್ಲ ಬಾಡಿಸ್ಕೊಳ್ಳೋಣ. ನೋಡಿ, ಇದಾಗ್ತಾ ಇಲ್ಲಿ ವೀಕ್ಷಕರೇ. ಇದಕ್ಕೆ ನಾನು ಒಂದು ಸ್ವಲ್ಪ ಜಾರಿ ಮಸಾಲೆ ಹಾಕ್ಕೊತೀನಿ. ವೀಕ್ಷಕರೇ, ಒಂದು ಜಾರು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ಒಂದು ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ, ಯಾಕೆ ಮಸಾಲೆ ಹುರ್ಕೊಂಡಿದ್ದೀನಲ್ವ, ಹಾಗಾಗಿ ಅದೇ ಸಾಕು. ಮತ್ತು ಟೇಸ್ಟಿಗೆ ಬೇಕು ಅಂದ್ಕೊಂಡು ನಾನೊಂದು ಸ್ವಲ್ಪ ತೆಂಗಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗಸಗಸೆನೂ ಸೇರಿಸ್ಬೋದು, ನಾನು ಗಸಗಸೆ ಏನು ಹಾಕ್ತಿಲ್ಲ. ನೋಡಿ, ಈ ತೆಂಗಿನಕಾಯಿ ಹಾಕಿದ್ಮೇಲೆ ನಾವೇನು ಇಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ವೀಕ್ಷಕರೇ, ಈ ಮಸಾಲೆ ಇದಕ್ಕೆ ಸೇರಿಸ್ಕೊಳ್ಳೋಣ. ಅಂದರೆ ನೋಡಿ, ಸೇರಿಸ್ಕೊಂಡು ಇದೊಂಚೂರು ರುಬ್ಕೊಳ್ಳೋಣಂತೆ. ಇದಕ್ಕೆ ಮತ್ತೆ ಒಂಚೂರು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಈಗ ಸೇರಿಸ್ಕೊತೀನಿ ನಾನು. ನೋಡಿ ವೀಕ್ಷಕರೇ, ಇವಾಗಿಂದ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಖಾರದ ಪುಡಿ ನಮ್ಮ ಅಳತೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ನಾನು ಖಾರದ ಪುಡಿ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ನೀವು ಹಾಕ್ಕೊಬೋದು. ನೋಡಿ, ಧನಿಯಾ ಪುಡಿ ಸೇರಿಸ್ತೀನಿ, ಒಂದು 2 ಸ್ಪೂನಷ್ಟು ಸಾಕಿಷ್ಟ. ಆದರೆ ನಾನು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ವೀಕ್ಷಕರೇ, ನಾವು ರುಬ್ಕೊಂಬರೋಣ. ವೀಕ್ಷಕರೇ, ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಎಸ್ಸಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಆಲೂಗಡ್ಡೆ ಸೇರಿಸ್ತೀನಿ ವೀಕ್ಷಕರೇ. 1-2 ಆಲೂಗಡ್ಡೆ ನಾನು ತೊಳೆದಿಟ್ಕೊಂಡಿದ್ದೀನಿ, ಹೆಚ್ಚಿಬಿಟ್ಟು ನಾನು ಅದಕ್ಕೆ ಸೇರಿಸ್ತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸೇರಿಸಿದಾಗ. ನೋಡಿ, ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಯಿಸೋದೇ ಬೇಡ, ನೀರು ಬೇಯಿಸ್ಕೊಳ್ಳುತ್ತೆ ಮಸಾಲೆಯಲ್ಲಿ. ಈಗ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೋಡಿ ವೀಕ್ಷಕರೇ, ಈ ಮಸಾಲೆ ಇದನ್ನು ಈ ಕಡೆ ಸೇರಿಸ್ತೀನಿ ನಾನು. ಜಾರಲ್ಲಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಹುರಿದಿದೆ, ಇನ್ನೊಂದು ಸರಿ ಇದು ಫ್ರೈ ಮಾಡ್ಕೊಳ್ಳೋಣಂತೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ತೀನಿ. ಒಂದು 1/2 ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ತೀನಿ ವೀಕ್ಷಕರೇ. ನೋಡಿ, ಕುದೀತಾ ಇದೆ ಮಸಾಲೆ. ಈ ಟೈಮಲ್ಲಿ ನಾನು ಏನು ಜಾರು ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ಕೊತೀನಿ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ನೋಡಿ ವೀಕ್ಷಕರೇ, ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೆ ಸೇರಿಸ್ಕೊತೀನಿ ನಾನು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನನ್ನ ಕೈ ಹೇಳ್ತಾ ನಾನು ಉಪ್ಪು ಹಾಕ್ತೀನಿ ವೀಕ್ಷಕರೇ. ನೋಡಿ, ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೊಂಚೂರು ನೀರು ಸೇರಿಸ್ಕೊಳ್ಳೋಣ. ನೋಡಿ ಬೇಕಾದ್ರೆ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದು ಊಟಕ್ಕೆ ಅನ್ನಕ್ಕೆ ಆಗಲಿ, ಮುದ್ದೆಗಾಗಲಿ, ಚಪಾತಿಗಾಗಲಿ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಈ ಮೊಟ್ಟೆ ಸಾರು. ಇದೊಂಚೂರು ಕುದೀಲಿ ವೀಕ್ಷಕರೇ. ಒಂದ್ಮೇಲೆ ನಾನು ಮೊಟ್ಟೆ ಹಾಕೋದನ್ನು ನಿಮಗೆ ತೋರಿಸ್ತೀನಿ. ಮೊಟ್ಟೆ ಹಾಕಬೇಕಾದ್ರೂ ಹುಷಾರಾಗಿ ಹಾಕಬೇಕಾಗುತ್ತೆ, ಏಕೆಂದರೆ ಕಲಿಸ್ಕೊಂಡ್ಬಿಡುತ್ತೆ ಕೆಲವು ಸರಿ ಅದನ್ನು. ಹಾಗಾಗಿ
ಹಂಗಾಗಿ ಸ್ವಲ್ಪ ಹುಷಾರಾಗಿ ಅದನ್ನು ಹಾಕಬೇಕಾಗತ್ತೆ. ಇದೊಂಚೂರು ಕುದೀಲಿ ವೀಕ್ಷಕರೇ. ಇದು ಸಾಂಬಾರು ಕುದಿತಾ ಇದೆ ನೋಡಿ. ಈಗ ಸ್ವಲ್ಪ ಎಲ್ಲ ಹೊಂದ್ಕೊಂಡಾಗಿದೆ ಮತ್ತು ಇಲ್ಲಿ ಆಲೂಗಡ್ಡೆನೂ ಬೆಂದಿದೆ. ಈಗ ಮೊಟ್ಟೆ ಸೇರಿಸೋಣ. ಮೊಟ್ಟೆ ಸೇರ್ಸೋಕ್ಕೆ ಏನು ಮಾಡಬೇಕು ಅಂದರೆ ಪೂರ್ತಿ ಉರಿ ಕಡಿಮೆ ಮಾಡ್ಕೊಳ್ಳೋಣ ವೀಕ್ಷಕರೇ. ಹಿಂಗೆ ಕುದಿಯೋದು ಬೇಡ, ಯಾಕೆಂದರೆ ಮೊಟ್ಟೆ ಎಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಾವು ಅದನ್ನು ನಿಧಾನಕ್ಕೆ ಅದನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಈಗ ಮೊಟ್ಟೆನ ನೋಡಿ ಈ ಥರ ಮಾಡಿಕೊಂಡು ಸೈಡಿಗೆ ಬಿಟ್ಕೊಂಬರೋಣಂತೆ ಒಂದೊಂದೇ ನೋಡಿ. ಈ ಥರ ಬಿಟ್ಕೊಂಡು ಬಂದರೆ ಪುರಿ ಕಡಿಮೆನೇ ಇರಲಿ, ಜಾಸ್ತಿ ಮಾಡೋದು ಬೇಡ. ಒಂದು 5 ನಿಮಿಷ ಅದು ಸ್ವಲ್ಪ ಮೊಟ್ಟೆ ಎಲ್ಲ ಸ್ವಲ್ಪ ಬೆಂದು ಗಟ್ಟಿಯಾಗೋವರೆಗೂ ನೋಡಿ. ಇವನೊಂದೇ ಎಲ್ಲ ಈ ಕಡೆ ಹಿಂಗೆ ಸೇರಿಸ್ಕೊಳ್ಳೋಣಂತೆ ನೋಡಿ. ಮೊಟ್ಟೆ ಸಾರು ಯಾವ ಥರ ಬಂದಿದೆ ನೋಡಿ. ಒಂದು ಒಡೆದೇನೆ ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು ನೋಡಿ. ಬಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು. ಇದಕ್ಕೆ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿ, ಮುದ್ದೆಗೆ ಎಕ್ಸ್ಪೆಷಲಿ ಮುದ್ದೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಡಿಸಿ ವೀಕ್ಷಕರೇ ನೋಡಿ. ವೀಕ್ಷಕರೇ ನಾನು ಇಲ್ಲೇ ಬೌಲ್ ತೊಗೊಂಡಿದ್ದೀನಿ. ಇವಾಗ ಬೌಲಿಗೆ ಹಾಕ್ಕೊಳ್ತೀನಿ ನಾನು ನೋಡಿ. ಈ ಸರಿ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಸಾರಿ ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಒಂದ್ಸರಿ ಮಾಡಿಕೊಂಡ್ರೆ ನಿಮಗೆ ಅದು ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಒಂದು ಹೊಡೆದಿಲ್ಲ ಮೊಟ್ಟೆ, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು ನೋಡಿ.